ಕಾರ್ಯಕ್ರಮಕ್ಕೆ ಕೇರ್ಪೇಟೆಗೆ ಬಂದಿದ್ದೀರಾ, ಏನ್ ಹೇಳ್ತೀರಾ? ಕೆಆರ್ ಪೇಟೆಯಲ್ಲಿ ನಮ್ಮ ಹಳೆಯ ಸ್ನೇಹಿತರಾದ ಕೃಷ್ಣ ಅವರ ಜನ್ಮದಿನ ಆಚರಣೆಗೆ ಬಹಳ ಸಂತೋಷದಿಂದ ಬಂದಿದ್ದೀನಿ, ಭಾಗವಹಿಸಿದ್ದೀನಿ, ಮಾತಾಡಿದ್ದೀನಿ, ಆಮೇಲೆ ಹೊರಟು ಬಿಟ್ಟಿದ್ದೀನಿ. ಈಗ ಸಾಕಷ್ಟು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಎಲ್ಲ ಕೊಟ್ಟಿದ್ದೀರಾ. ಬಹಳ ಒಳ್ಳೆ ಪರಂಪರೆ. ಈ ತರ ಆದರ್ಶ ವ್ಯಕ್ತಿಗಳ ಹೆಸರಿನ ಮೇಲೆ ಮಕ್ಕಳಿಗೆ ಪ್ರೇರಣೆ ನೀಡುವುದು, ಪರಿಚಯ ನೀಡುವುದು, ಅವರ ಆದರ್ಶಗಳನ್ನ ದಾರಿ ಎರೆಯುವುದು, ಈ ಕೆಲಸ ಟ್ರಸ್ಟ್ ಅವರು ಮಾಡಿದ್ದಾರೆ. ಬಹಳ ಒಳ್ಳೆ ಕೆಲಸ, ಅವರಿಗೆ ಅಭಿನಂದಿಸ್ತೇನೆ ನಾನು. ಕೇರ್ಪೇಟೆ ಕೃಷ್ಣ ಅವರಂತೆ ನೀವು ಕೂಡ ಇವತ್ತೊಂದು ಸತ್ಯ ನೋಡಿದ್ದೀರಾ. ಹುಟ್ಟುಹಬ್ಬದ ದಿವಸ ಯಾರ ಜೊತೆ ಸ್ನೇಹಿತರ ಆಪ್ತರ ಜೊತೆ ಮಾತನಾಡ್ತಾ ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ್ಬಿಡ್ತು ಅಂತ ಹೇಳಿ ಯಾಕೆ ಹೇಳಿದ್ರೆ ಅಂದ್ರೆ 8 ಜನ ಶಾಸಕರು JDS ಲಿಂದ ಬಿಟ್ಟು ಹೋದವರಲ್ಲೇ ನಾನು ಒಬ್ಬ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಸೇರಿದ್ದೀವಿ. 8 ಜನ ಒಬ್ಬೊಬ್ಬರು ತೀರ್ಕೊಂಡ್ರು. ಮಾದೇವ ಮಂಚನಹಳ್ಳಿ, ಕೆಲವರೆಲ್ಲ ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ, ಅದಕ್ಕೆ ಹೇಳಿದ್ದೇನೆ ಮುಖ್ಯಮಂತ್ರಿ ಆದರು. ಇಲ್ಲ, ಸುರ್ಜೇವಾಲಾ ರಾಜ್ಯಕ್ಕೆ ಬಂದದ್ದು ಏನು ಸ್ವಲ್ಪ ಅಪಸ್ವರ ಇದ್ದಿತ್ತು. ಶಾಸಕರ ಜೊತೆಗೆ ಮಾತಾಡಿ ಏನು ಕಷ್ಟ ಇದೆ, ಏನು ನೋವಿದೆ, ಯಾವ ಕಾರಣ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಮ್ಮನ್ನೆಲ್ಲ ಕರೆಸಿದ್ರು. ನಿನ್ನೆ ನಾನು ಹೋಗಿ ಸುಮಾರು 45 ನಿಮಿಷ ಮಾತಾಡಿದ್ದೀನಿ, ಎಲ್ಲ ವಿವರವನ್ನು ಕೊಟ್ಟಿದ್ದೀನಿ. ಮುಂದೆ ಅವರು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ, ನೋಟ್ ಮಾಡ್ಕೊಂಡಿದ್ದಾರೆ. ಮುಂದೆ ಯಾವ ಕ್ರಮ ಕೈಗೊಳ್ತಾರೋ ಅವ್ರಿಗೆ ಬಿಟ್ಟ ವಿಷಯ. ನಾನು ಆ ಸಂಸ್ಕೃತಿಯಿಂದ ಬಂದಂತವನಲ್ಲ. ನಾನು ಗಾಡ್ ಫಾದರ್ ಯಾರೂ ಇಲ್ಲ. ನಮಗೆ ಸಿದ್ಧಾಂತವೇ ಗಾಡ್ ಫಾದರ್, ವಿಚಾರವೇ ಗಾಡ್ ಫಾದರ್. ನಾನು ಸಿದ್ದರಾಮಯ್ಯ ಬಂದದ್ದು ರೈತ ಚಳವಳಿ ಮುಖಾಂತರ ರಾಜಕಾರಣದಲ್ಲಿ. ನಂಜುಂಡಸ್ವಾಮಿಯವರು ನಮ್ಮನ್ನೆಲ್ಲ ಈ ತರ ಹುರಿದುಂಬಿಸದೆ ಹೋಗಿದ್ರೆ ನಾವು ರಾಜಕಾರಣದಲ್ಲಿ ಸಿದ್ದರಾಮಯ್ಯನೂ ಬರ್ತಿರ್ಲಿಲ್ಲ, ನಾನು ಬರ್ತಿರ್ಲಿಲ್ಲ. ಆನಂತರ JP ನಮಗೆ ಆದರ್ಶ ಆದರು, ಗಾಂಧಿ ಆದರು. ಈ ತರ ಕೆಲವು ಆದರ್ಶಗಳನ್ನ ಮೆಚ್ಚಿ ಬಂದಂಥವ್ರು. ನಮಗೆ ಗಾಡ್ ಫಾದರ್ ಯಾರು ಇಲ್ಲ. ಕೆಲವರಿಗೆ ಗಾಡು ಇದ್ದಾರೆ, ಫಾದರ್ ಇದ್ದಾರೆ. ನಮ್ಗೆ ಗಾಡು ಇಲ್ಲ, ಫಾದರ್ ಇಲ್ಲ. ನೋಡಿ, ನನಗೆ ಗೊತ್ತಿಲ್ಲ. ನನಗೆ ಅಷ್ಟು ಎತ್ತರದ ಮಾತಾಡುವಂತ ಶಕ್ತಿ ಪಕ್ಷದಲ್ಲಿ ನನಗಿಲ್ಲ, ನನಗೆ ಸಾಧ್ಯವೂ ಇಲ್ಲ, ಅದು ಗೊತ್ತೂ ಇಲ್ಲ. ಅದರ ಬಗ್ಗೆ ಹೈಕಮಾಂಡ್ ಅವರು ನಿನ್ನೆ ಖರ್ಗೆ ಅವರು ಯಾವುದು ಮಾತು ಹೇಳಿಲ್ಲ, ನನಗೇನು ಗೊತ್ತಿಲ್ಲ. ದಯಮಾಡಿ ನನ್ನ ಕೇಳಬೇಡಿ, ನನ್ನ ಕೇಳಿಲ್ಲ. ನಾಯಕತ್ವ ವಿಷಯದ ಬಗ್ಗೆ ಸುರ್ಜೇವಾಲಾ ಅವರು ಒಂದು ಶಬ್ದ ಕೂಡ ಮಾತಾಡಿಲ್ಲ. ಯಾಕೆ ಬದಲಾವಣೆ ಆಗಬೇಕು? ಹೈಕಮಾಂಡ್ ಏನೇನು ನಿರ್ಣಯ ತಗೋತದೆ, ನಾನು ಯಾರು ಹೇಳೋನು? ಕೆಲವು ವಿಚಾರದಲ್ಲಿ ಬೇಸರ ಇದೆ, ಅನುದಾನದ ವಿಷಯದ ಬಗ್ಗೆ ಬೇಸರ ಇದೆ. ಅದನ್ನ ಮುಖ್ಯಮಂತ್ರಿ ಹತ್ರ ತೋಡ್ಕೊಂಡಿದ್ದೀವಿ, ಹೈಕಮಾಂಡ್ ಹತ್ರನೂ ಹೇಳಿದ್ದೀವಿ. ಪಕ್ಷದ ಆಂತರಿಕ ವಿಚಾರ, ನಾನೆಲ್ಲ ಹೇಳಕ್ಕಾಗಲ್ಲ. ಒಬ್ಬ ಶಾಸಕನಾಗಿ ಆ ಜನರ ಬೇಡಿಕೆಗಳನ್ನ ಈಡೇರಿಸುವಂತದ್ದು ಆದ್ಯ ಕರ್ತವ್ಯ ನಂದು. ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ. 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ, ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ. ಆಗ್ಲೇಬೇಕಂತೇನಿಲ್ಲ, ಆದ್ರೇನೆ ನಮಗೆ ಮುಕ್ತಿ ಸಿಗ್ತದೆ, ಸ್ವರ್ಗದಲ್ಲಿ ಸ್ಥಾನ ಸಿಗ್ತದೆ ಅಂತ ಏನೂ ಇಲ್ಲ. ನಾನು ಹೋರಾಟದಿಂದ ಬಂದಂಥವನು. ನಾನು ಶಾಸಕನಾಗ್ತೀನಿ ಅಂತಾನೆ ನನಗೆ ಗೊತ್ತಿರಲಿಲ್ಲ. ನಾನು ಆಕ್ಸಿಡೆಂಟ್ಲಿ MLA ಆದೆ. ಆಮೇಲೆ 4 ಸಲ ಗೆದ್ದರೂ ಕೂಡ ಹೋರಾಟದಿಂದ ಗೆದ್ದಿದ್ದೀನಿ. ಒಂದ್ಸಲ MLC ಆದದ್ದು ಕೂಡ ಬಹಳ ಕಡಿಮೆ ಖರ್ಚಿನಲ್ಲಿ ಗೆದ್ದಿದ್ದೀನಿ. ನಾನು ಹೊಸ ವ್ಯವಸ್ಥೆಗೆ ರಾಜಿ ಮಾಡ್ಕೊಂಡಿಲ್ಲ. ಇವತ್ತು ನಾನು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೀನಿ. ರೈತ ಚಳವಳಿ ನಡೀತಾ ಇದೆಯಲ್ಲ, ನಿನ್ನೆ ನಾನು ಹೋಗಿ ಬಂದು ಅಲ್ಲಿ ಕೂಡ ನಾನು ಬೆಂಬಲವನ್ನು ವ್ಯಕ್ತಪಡಿಸಿದ್ದೀನಿ. ನಾನು ಅನೇಕ ಹೋರಾಟಗಳಲ್ಲಿ ಇವತ್ತು ಕೂಡ ಭಾಗವಹಿಸ್ತೀನಿ. ಅದು ಹಳೆ ಮಾತು, ಅದು ಹೇಳಲ್ಲ ಈಗ.
ಅದು ಇತಿಹಾಸದ ಭಾಗರೇ ಅದು. ಯಾರು ಹೇಳಿದ್ರು ಓದದ್ದು ನಿಜ, ಭೇಟಿ ಆದದ್ದು ನಿಜ. ಸಿದ್ದರಾಮಯ್ಯಗೂ ಗೊತ್ತಿದೆ, ನನಗೂ ಗೊತ್ತಿದೆ. ನಿಮ್ಮನ್ನೆಲ್ಲ ನಿರ್ಲಕ್ಷ್ಯ ಮಾಡ್ತಿದಾರ ಅಂತ ಸರ್. ಈಗ ಸಿದ್ದರಾಮಯ್ಯನು ಪಾಪ ಅಸಹಾಯಕರಾಗಿದ್ದಾರೆ. ಅವ್ರು ಎಷ್ಟೇ ಮನಸ್ಸು ಮಾಡಿದ್ರು ಕೂಡ ಸೇರ್ಸಕ್ ಆಗಲಿಕ್ಕಿಲ್ಲ. ಆಗಲಿ ತಪ್ಪೇನಿದೆ, ಪಾರ್ಟಿ ಬಿಟ್ಟಂತ ವಿಚಾರ. ಅಲ್ಲ ಸರ್, ಯಾರು ಒಬ್ಬ ಸ್ನೇಹಿತನಾಗಿ ಹೋಗಿದ್ದೆ, ಮಂತ್ರಿ ಆಗ್ಬೇಕಂತ ಹೋಗಿಲ್ಲ. ಅವತ್ತು ಹೋಗೋದು ನಿಜ. ಅಲ್ಲ, ವಿಶ್ವನಾಥ್ ಅವರು ಕೂಡ ಇದೇ ರೀತಿಯ ಅಸಮಾಧಾನ ತೊಡ್ಕೊಳ್ತಾರೆ, ನೀವು ಕೂಡ ಅದೇ ರೀತಿಯ ವಿಶ್ವನಾಥ್ ಅವರು ಬಹಳ ದಾರಿಗಳನ್ನ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಅವ್ರದ್ದು ಬೇರೆ, ನಂದು ಬೇರೆ. ಸಿದ್ದರಾಮಯ್ಯ ಅವ್ರ ಜೊತೆ ಆಪ್ತ ಇದ್ದವರು ನೀವೇ ಹಿಂಗಾದ್ರೆ ಏನ್ ನಡೀತಾ ಇದೆ? ಏನ್ ಮಾಡಕ್ ಸಾಧ್ಯ ಇಲ್ಲ. ಯಾವ ಭರವಸೆ ಸಿಕ್ಕಿಲ್ಲ. ಭರವಸೆ ಸಿಕ್ಕರು ರಾಜಕಾರಣದಲ್ಲಿ ಯಾ ನವೆಂಬರ್ ಕ್ರಾಂತಿ ರೀ? ಅಕ್ಟೋಬರ್ ಕ್ರಾಂತಿನೂ ಇಲ್ಲ, ನವೆಂಬರ್ ಕ್ರಾಂತಿನೂ ಇಲ್ಲ, ಆಗಸ್ಟ್ ಕ್ರಾಂತಿನೂ ಇಲ್ಲ. ಇದು ಮಾಧ್ಯಮದವರು ಸೃಷ್ಟಿ ಮಾಡಿದಂತ ಶಬ್ದ. ಇದು ಅದು ರಾಜಣ್ಣ ಅವರು ಕೇಳಿ. ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.